ರಾಜ್ಯಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿ ತಮ್ಮನ್ನ ಕಡೆಗಣಿಸಿದೆ ಎಂಬ ಕಾಂಗ್ರೆಸ್ ಆರೋಪಗಳಿಗೆ ಈಗ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ತಿರುಗೇಟನ್ನ ನೀಡಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕಾಗಿ ತಾವು ಯಾವುದೇ ಬೇಡಿಕೆ ಇಟ್ಟಿರಲಿಲ್ಲ ಹಾಗೂ ಬಿಜೆಪಿ ನಾಯಕರೊಂದಿಗೆ ಈ ಕುರಿತು ಯಾವುದೇ ಮಾತುಕತೆಯನ್ನ ನಡೆಸಿರಲಿಲ್ಲ ಅಂತ ಎಚ್.ಡಿ. ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ದೇವೇಗೌಡರಿಗೆ ರಾಜ್ಯಸಭೆ ಸ್ಥಾನ ನೀಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ಆರೋಪ ಹಾಗೂ ಕೆಲ ಮಾಧ್ಯಮಗಳ ವರದಿಗಳು ಸಂಪೂರ್ಣವಾಗಿ ಕಲ್ಪಿತ. ಈಗ ಈ ರೀತಿಯ ಸುದ್ದಿಗಳಿಂದ ಬೇಸರಗೊಂಡು 2 ದಿನ ಟಿವಿಯನ್ನೇ ಬಂದ್ ಮಾಡಿದೆ ಅಂತ ಹೇಳಿದ್ದಾರೆ. ಜೆಡಿಎಸ್ ಕೇವಲ 18 ಶಾಸಕರನ್ನ ಹೊಂದಿರುವಂತಹ ಪಕ್ಷವಾಗಿದ್ದು ಈಗ ಆ ಸಂಖ್ಯಾಬಲದೊಂದಿಗೆ ರಾಜ್ಯಸಭೆಗೆ ಆಯ್ಕೆಯಾಗುವುದು ಸಾಧ್ಯವಿಲ್ಲ. ಈಗ ತಮ್ಮನ್ನ ರಾಜ್ಯಸಭೆಗೆ ಕಳುಹಿಸಬೇಕು ಅನ್ನೋದು ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಹಿತೈಷಿಗಳ ಆಶಯವಾಗಿತ್ತೇ ಹೊರತು ತಾವು ಅಥವಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಕುರಿತು ಬಿಜೆಪಿ ನಾಯಕರೊಂದಿಗೆ ಯಾವುದೇ ಚರ್ಚೆಯನ್ನ ನಡೆಸಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ತಮ್ಮ ಸಂಬಂಧದ ಆ ಬಗ್ಗೆ ಕೂಡ ಮಾತನಾಡಿದಂತಹ ದೇವೇಗೌಡರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಮಂತ್ರಿ ಸ್ಥಾನದವರೆಗೆ ರಾಜಕೀಯದ ಹಲವು ಹಂತಗಳನ್ನ ಕಂಡಿದ್ದೇನೆ. ಪ್ರಧಾನಿ ದೇಶಕ್ಕೆ ಉತ್ತಮ ಆಡಳಿತವನ್ನ ನೀಡ್ತಾ ಇದ್ದಾರೆ. ಬಹುಮತ ಇದ್ರೂ ಕೂಡ ಮಿತ್ರ ಪಕ್ಷಗಳನ್ನ ಗೌರವಿಸುವಂತಹ ಗುಣ ಅವರಲ್ಲಿದೆ ಅಂತ ಹೇಳಿದ್ರು. ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿ ಅವರೊಂದಿಗೆ ಉತ್ತಮ ಒಡನಾಟ ಇದ್ದು ಒಂದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗುವಂತಹ ಪ್ರಶ್ನೆಯೇ ಇಲ್ಲ ಅಂತ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಾಜ್ಯಸಭೆ ಚುನಾವಣೆಯ ಸುತ್ತ ರಾಜಕೀಯ ಚರ್ಚೆಗಳು ನಡೀತಾ ಇರುವಂತಹ ನಡುವೆ ಈಗ ಬಿಜೆಪಿ ಜೆಡಿಎಸ್ ಸಂಬಂಧದ ಬಗ್ಗೆ ಎದ್ದಿದ್ದಂತಹ ಎಲ್ಲಾ ಊಹಾಪೋಹಗಳಿಗೆ ದೇವೇಗೌಡರು ಈ ಹೇಳಿಕೆಯನ್ನ ನೀಡಿ ತೆರೆ ಎಳೆದಂತಾಗಿದೆ.